ಚುನಾವಣೆ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದ ಫಲಿತಾಂಶ ಕಳೆದ 2 ದಶಕಗಳಿಂದ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರಕ್ಕೆ ಬಂದ ಆಪ್ ಪಕ್ಷ ಸಾಕಷ್ಟು ಧಕ್ಕೆ ತಂದಿದ್ದರೂ ದೆಹಲಿಯಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಲಕ್ಷ್ಯದಿಂದ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದು, ಈ ಬಾರಿ ದೆಹಲಿ ಅಭಿವೃದ್ಧಿ ವಿಚಾರದಲ್ಲಿ ಜನತೆ ಸೂಕ್ತ ತೀರ್ಮಾನ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ನವರು ಜಾಗ ಕಬ್ಜಾ ಮಾಡುವ ಮೂಲಕ ದಬ್ಬಾಳಿಕೆ ಮಾಡಿದ್ದಾರೆ. ಮುಂದೆ ಕಾದು ನೋಡೋಣ. ಈ ಬಗ್ಗೆ ಮೂಲ ದಾಖಲೆಗಳನ್ನು ತೆಗೆಸುವ ಕುರಿತು ತಿಳಿಸಲಾಗಿದೆ. ಹುಬ್ಬಳ್ಳಿಯ ವಿವಾದಿತ ಜಾಗ ಕಾಂಗ್ರೆಸ್ನಿಂದ ಕಬ್ಜಾ ಮಾಡಿದ ವಿಚಾರವಾಗಿ ಸೂಕ್ತ ದಾಖಲಾತಿಗಳ ಮೂಲಕ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ನೋಡಬೇಕು. ಬಿಜೆಪಿಯಲ್ಲಿ ದಿನೇ ದಿನೇ ಬಣ ರಾಜಕೀಯ ಹೆಚ್ಚಾಗಿರುವ ವಿಚಾರವಾಗಿ ಮಾತನಾಡಿದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು, ಅದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ. ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ಗಮನ ಹರಿಸುತ್ತಾರೆ. ಇದರಿಂದಾಗಿ ಮೈತ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಕುಂಭಮೇಳ ಪ್ರಯಾಣ ವಿಚಾರವಾಗಿ ಅದು ಅವರವರ ಭಕ್ತಿ ಭಾವಕ್ಕೆ ಬಿಟ್ಟ ವಿಚಾರ. ಕುಂಭಮೇಳಕ್ಕೆ ಹೋಗುವ ವಿಚಾರಕ್ಕೆ ಯಾವುದೇ ವ್ಯಾಖ್ಯಾನ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಈಗ ಅದನ್ನು ನಿನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಕರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸ್ವತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನಿದೆ ಕಾನೂನು ವ್ಯಾಪ್ತಿಯೊಳಗೆ ನೋಡೋಣ ಏನು ಮಾಡಬೇಕು. ನೋಡಿ, ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ, ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ. ಅದರ ಬಗ್ಗೆ ನಾನು ಮಾತನಾಡೋದು ತಪ್ಪು. ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ, ಯಾಕೆ ಈ ಥರ ಎಲ್ಲ ಈ ರೀತಿಯ ಒಂದು ವಾತಾವರಣ ಇದೆ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಒಳಗೂ ಚರ್ಚೆ ಮಾಡಾಗ ಎದುರಿಸ್ತಾ ಹೇಳಿದ್ದೆ. ನನಗೆ ಇಲ್ಲಿ ಪ್ರಶ್ನೆ ಅದಕ್ಕೆ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು. ನಾನು ಅದ್ರ ಬಗ್ಗೆ ಇದು ಜನತಾದಳದ ಆಸ್ತಿ. ಅವ ಪೂರ್ವಜರಿದ್ದಾಗಿದ್ದಾದ್ಮೇಲೆ ಬೊಮ್ಮಾಯಿ ಅವರೆಲ್ಲ ಆ ಕಡೆ ಇದ್ದಾರೆ, ಆ ಕಡೆ ಪಕ್ಷದವರೆಲ್ಲ ಈ ಕಡೆ ಬಂದ ಮೇಲೆ ಇದು ಜನತಾದಳಕ್ಕಂತ ಆರ್ಡರ್ ಆಯ್ತು. ಅವಾಗಿನಿಂದ 80 ಆಗಿದ್ದನ್ನ ಅವಾಗ ಇದೇ ನಮ್ಮನ್ನು ಹೋರಾಟ ಮಾಡಿದಾಗ ಈ ಹೋರಾಟ ಮಾಡಿ ನಾವು ಈ ಪಕ್ಷದ ಕಚೇರಿ ನಾವು ತೊಗೊಂಡ ಮೇಲೆ ಜನತಾದಳ ಇದ್ದಿದ್ದು ಮುಂದೆ ಬರ್ತಾ ಬರ್ತಾ ಅದು ಪಕ್ಷ ಇದ್ದಿದ್ದು ಜನತಾದಳ ಆಯ್ತು. ಜನತಾದಳ ಆದಮೇಲೆ ಜಾತ್ಯತೀತ ಜನತಾದಳ, ಸಂಯುಕ್ತ ಜನತಾದಳ ಅಂತ ಎರಡಾದವು. ನಾವು ಸಂಯುಕ್ತ ಜನತಾದಳದವ್ರ ಕಬ್ಜಾದಾಗಿದ್ದಾಗ ಸಂಯುಕ್ತ ಜನತಾದಳದ ವತಿಯಿಂದನೇ ಇದನ್ನು ಮಾಡೀವಿ. ಉತ್ತಾರದೊಳಗೆ ಸಹಿತ ನಿನ್ನೆ ಉತ್ತಾರ ತೆಗೆದು ನೋಡಿದ್ರೆ ಸಂಯುಕ್ತ ಜನತಾದಳ ಅಂತ ಐತಿ. ಇವರು ಇದು ಹಳೆ ಆಸ್ತಿ ಇದು ಒಂದು ರೆಕಾರ್ಡ್ ತೋರಿಸಿ ನಮ್ಗೆ ಇದು ಕಾಂಗ್ರೆಸ್ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ನಾವು ಅಬ್ಜೆಕ್ಷನ್ ಮಾಡಲಿಲ್ಲ, ಮಾಡ್ರಿ ಅಂತ ಹೇಳಿದ್ವಿ. ಅವ್ರು AC ಕೋರ್ಟ್ನಾಗ ಅವ್ರಂತ ಆರ್ಡರ್ ಆಯ್ತು. ಇರಲಿ, ಇನ್ನೂ ಅಪೀಲಿಗೆ ಟೈಮ್ ಐತಿ. ಆಮೇಲೆ AC ಕೋರ್ಟ್ ಏನಲ್ಲ, ಜುಡಿಷಿಯಲ್ ಕೋರ್ಟ್ ಐತಿ. ಅದು ಬರೋಕ್ಕಿಂತ ಮೊದಲೇ ಇವ್ರು ನಮ್ಮಲ್ಲಿ ಕಬ್ಜಾ ತೊಗೊಂಡಾರ. ಅದಕ್ಕೆ ಇದು ನಾನು ಇದು ಕಾನೂನು ಹೋರಾಟನೇ ಮಾಡಬೇಕಾಗಿತ್ತೆ ಹೊರತು ಇದು ಈ ರೀತಿ ನಾನು ಈಗ ಅದನ್ನ ಪ್ರಶ್ನೆ ಮಾಡಕತ್ತೀನಿ. ಆರ್ಡರ್ ಆಗಿ 1 ವಾರ ಆಗಿಲ್ಲ, AC ಕೋರ್ಟಿಂದ ಆರ್ಡರ್ ಆಗಿ ನಮ್ಗೆ ಅಪೀಲಿಗೆ ಇನ್ನೂ ಟೈಮ್ ಐತಿ. ನಮಗಿನ್ನೂ ಅಪೀಲ್ ಟೈಮ್ ಐತಿ. ಆ ಟೈಮ್ ಇದ್ದಾಗನೇ ಇವ್ರು ಹೆಂಗೆ ಅದು ಮಾಡಿದ್ರು, ಇದೆಲ್ಲ ಏನು ನೋಡಿದ್ರೆ ಸಣ್ಣ ದಬ್ಬಾಳಿಕೆ ಮಾಡ್ಯಾರ ಅಂತ ಅನ್ನೋಕ್ಕಿಂತ ನಿಮ್ಗೆ ಗೊತ್ತಾಗತ್ತೈತೆ. ಅದು ನಿಮ್ಮ ಟಿವಿ ಅವ್ರು ಕ್ಯಾಪ್ಚರ್ ಮಾಡ್ಯಾರ ಆಸ್ತಿ, ಅತಿಕ್ರಮಣ ಮಾಡ್ಯಾರ. ಮುಂದೆ ನಾವು ಈಗ ಅವ್ರನ್ನ ಹೊರಕಳಿಸೋ ಸಲ ಒಂದು ಕಾನೂನು ರೀತಿಯಿಂದ ಹೋರಾಟ ಮಾಡಿ ಅದಕ್ಕೇನು ಬಂದಂಥ ವ್ಯವಸ್ಥೆ ಮಾಡಿ ನಾವು ಅದನ್ನು ನಮ್ಮ ಕಾರ್ಯಕರ್ತರಿಗೆಲ್ಲ ಬರೋಕೆ ಕೇಳಿಬೀಗ ಬಂದ ಮೇಲೆ ಅದನ್ನು ಮಾಡಿ ನಾವು ಅವ್ರನ್ನ ಹೊರಗೆ ತಳ್ಳಿ ನಮ್ಮ ಆಫೀಸಿಂದ ನಮ್ಮ ಕಬ್ಜಾ ತಗೋತೇವೆ. ಈಗ ಏಕಾಏಕಿ ಆಫೀಸಿಗೆ ಹೋಗಾರ, ಪೂಜೆ ಮಾಡ್ಯಾರಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋ ಇಟ್ಟು, ಮತ್ತು ನಾವಿಲ್ಲ ಮಾಡ್ಯಾರ. ನಾವು ಅನುಮತಿ ನಮ್ಮ ಅನುಮತಿ ಇಲ್ಲ ತೊಗೊಂಡು ಮಾಡ್ಯಾರ. ನಮ್ಮ ಅನುಮತಿ ಕೊಟ್ಟ ಮೇಲೆ ಮಾಡಿಲ್ಲ. ಅಟ್ಲೀಸ್ಟ್ ಅವ್ರು ಕರೆದು ನಮ್ಮನ್ನು ಒಂದು ಮಾತಾಡಿ ಕೇಳ್ಬೋದಿತ್ತು. ನೋಡಿಪ್ಪ ಆಫೀಸ್ ನಮ್ಮಂತ ಆರ್ಡರ್ ಆಗೈತಿ, ನಾವು ಹಿಂಗೆ ತೊಗೊಳಕತ್ತೀವಿ ಅಂತ ಒಂದು ಮಾತಾಡಿ ಅದನ್ನು ಏನಾಕಿತ್ತು ಅವಾಗ ನಮ್ದೇನು ಬೇಡಿಕೆ ಇಡಬೇಕಾಗಿತ್ತು, ಅದು ಬರ್ತಿತ್ತಲ್ಲ, ನಾವ್ಯಾಕೆ ಬಿಟ್ಕೊಡ್ಬೇಕಾಗಿತ್ತು. ಇದು 10 ಗುಂಟೆ ಜಾಗ, 10 ಗುಂಟೆ ಜಾಗ ಇದು. ಅದಕ್ಕೆ ಹಿಂಗೆಲ್ಲ ನಿನ್ನೆ ಮಠ ಇತ್ತು. ಇವತ್ತು ಅವರು ಅತಿಕ್ರಮಣ ಮಾಡ್ಯಾರ. ಇದಕ್ಕೇನು ಮಾಡಬೇಕು? 1 ವಾರನಾಗ ಉತ್ತಾರ ಹೆಸರು ಕೊಂಡ್ರೆ ಅಧಿಕಾರಿ ಮೇಲೆ ಒತ್ತಡ ಹಾಕ್ಯಾರೇನು ಉತ್ತಾರ ಕೊಡೋದು? ಅದು ನನಗೆ ಅವ್ನು ಗೊತ್ತು, ಅವ್ರಿಗೆ ಗೊತ್ತು. ನಾನು ಹೆಂಗೆ ಹೇಳಕ್ಕೆ ಸಾಧ್ಯ ಐತೆ? ಅದು ಆಫೀಸ್ ಒಳಗೆ ಎಂಟಿ ಚೇಂಬರ್ ಒಳಗೆ ಏನು ಹಾಕೈತೆ ಅನ್ನೋದು ನನಗೆಲ್ಲಿ ಗೊತ್ತಾಗತ್ತೆ. ಈಗ ಇಲ್ಲಿ ನನಗೆ ದಾಖಲೆ ಮಾಡಿದ್ರೆ ನನಗೆ ಗೊತ್ತೈತಿ, ಉಳ್ಕಿದ್ರೆ ನನಗೆ ಹೆಂಗೆ ಗೊತ್ತಾಗ್ತೈತಿ? ನಾ ಯಾಕೆ ಹಾಕಿಸ್ಕೊಳ್ಳಿ? ನನ್ನೊಂದು ಪಕ್ಷ ಐತಲ್ಲ, ನಂದೊಂದು ಪಕ್ಷ ಐತಿ, ರಾಷ್ಟ್ರೀಯ ಪಕ್ಷ ಐತಿ. ಅದು ಬರೀ ಸಾಧ್ಯ ಇಲ್ಲ. ಬಿಹಾರದಾಗ ನಾವು ಅಧಿಕಾರ ನಡೆಸಾಕತ್ತೀವಿ, ಮಣಿಪುರದಾಗ ಐತಿ ನಮ್ಮದು. ಮತ್ತು ಇಂಥ ಒಳ್ಳೆ ಇದ್ದಾಗ
ನಾವ್ಯಾಕೆ ಇನ್ನೊಬ್ರು ಶಾಲೆ ಅವ್ರು ಒತ್ತಾಯ ಮಾಡಿ ಹಾಕಿಸ್ಕೊಳಕತ್ತಾರ, ನಾವು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ಒಳಗಿಲ್ಲ. ನಿಮ್ಮ ಹೊರಗೆ ಹಾಕುವಂತ ಕೆಲಸ ಮಾಡಿದ್ರ ಅಲ್ಲಿಂದ ಅವ್ರು ಅಂದ್ರೇನು ಪ್ರೆಸ್ ಒಳಗೆ ನಾವ ಕುಂತಿದ್ವಿ, ಹೊರಗೆ ಹಾಕುವಂಥದ್ದಂದ್ರೇನು ಪ್ರೆಸ್ ಮೀಟ್ ಇಲ್ಲಿ ಮಾಡಬೇಡ್ರಿ, ಹೊರಗೆ ಹೋಗಿ ಮಾಡ್ರಿ ಅಂತ ಹೇಳಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ಎಸ್.ಎನ್. ಹೈಬತ್ತಿ, ಈ ಪಕ್ಷದ ವಕ್ತಾರ ನಾನು. ಮೊನ್ನೆ 26ಕ್ಕೆ ಅವರೇ ಈ ಆಫೀಸನ್ನು ಹಿಂದೆ ಬಿಜಾಪುರ ಜಿಲ್ಲೆ ಆದಂಥ ಹಿರಿಯರು, ಆವಾಗಿಂದ ಕಾಂಗ್ರೆಸ್ MLA ಆದಂಥ ಚನ್ನಬಸಪ್ಪ ಜಗದಪ್ಪ ಅಂಬ್ಲಿ ಅಂತೇಳಿ 1954ರಲ್ಲಿ ಕಾರ್ಪೊರೇಷನ್ನಲ್ಲಿ ಹರಾಜಾಗುವ ಸಮಯದಲ್ಲಿ ಅವ್ರು ಬಂದು ಈ ಆಫೀಸನ್ನು ಹರಾಜಿನಲ್ಲಿ ತಗೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ತಗೊಂಡು ಇದು ಸೆಲ್ಯೂಡ್ ಆಗಿದ ಪ್ರಕಾರ ನಮ್ಮ ಹೆಸರು ಇರ್ತೈತೆ. ನಿಮ್ಮ ಹೆಸರು ಅಂದ್ರೆ ಯಾರ್ದು ಸರ್? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತೇಳಿ. ಆ ನಂತರ ಹಿಂದೆ ಸ್ಥಳೀಯ ಚೌಕಾಶಿ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಪೋತಿ ಪ್ರಕಾರ ಈ ಆಫೀಸನ್ನು ಜನತಾ ಪಾಲಿಟಿಕ್ಸ್ ಸೇರಿಸಲಾಗಿದೆ ಅಂತೇಳಿ ಒಂದು ಸರ ಬರೆದು ಹಿಂದೆ ನಮ್ಮ ಹೆಸರು ಕಡಿಮೆ ಮಾಡಿತ್ತು ಬೇಕಾಯ್ದೇಶರು. ಆದರೆ ಇವತ್ತು ನೋಡೋಣ ನಾಳೆ ನೋಡು ಅಂತೇಳಿ ಮೊನ್ನೆ ಯಾರೊಬ್ಬರು ಪೇಪರ್ನಲ್ಲಿ ಕೊಟ್ಟಿದ್ರು. ಪೇಪರ್ನಲ್ಲಿ ಕೊಟ್ಟು ನಾವು ಯಾರ್ದು ತಕರಾರು ಐತೆ ಅಂತೇಳಿ ಅದಕ್ಕೆ ನಾವು ತಕರಾರು ಸಲ್ಲಿಸಿ ಜಾಯಿಂಟ್ ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ ಅವ್ರಿಗೆ ನಾವು ಅರ್ಜಿ ಸಲ್ಲಿಸಿದ್ವಿ. ಈ ಆಫೀಸಿನಲ್ಲಿ ನಮ್ಮ ಹೆಸರಲ್ಲಿ ಸೆಲ್ಯೂಡ್ ಇದೆ, ಹಿಂದೆ ನಮ್ಮ ಹೆಸರಿತ್ತು, ಅದು ಹೆಂಗೆ ನಜರ್ ಕಡಿಮೆ ಆಗಿದೆ, ಈಗ ನಮ್ಮ ನಜರ್ ಬಂದಿದೆ, ಇದನ್ನು ಚೌಕಾಶಿ ಮಾಡಿ ನಮ್ಮ ಹೆಸರು ದಾಖಲೆ ಮಾಡಿ ಅಂತೇಳಿ ನಾವು ಒಂದು ಕೇಸ್ ಫೈಲ್ ಮಾಡಿತ್ತು ಧಾರವಾಡನಲ್ಲಿ. ಆವಾಗ JDU ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಪಾರ್ಟಿ ಮಾಡಿ ಕೇಸ್ ಫೈಲ್ ಮಾಡಿದಾಗ ಮೊನ್ನೆ 24ನೇ ತಾರೀಕಿಗೆ ಆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹೆಸರಲ್ಲೇ ಮತ್ತು ನಮ್ಮ ಪೂರ್ಣ ನಮ್ಮ ಹೆಸರು ದಾಖಲೆ ಆಗಿದ ಪ್ರಕಾರ ಸುಮಾರು ಇಲ್ಲಿ ಮೊನ್ನೆ 15 ಆಗಸ್ಟ್ 26 ಜನವರಿ ಧ್ವಜಾವರಣ ಇಲ್ಲೇ ಮಾಡೀವಿ. ಒಂದು ವರ್ಷದಿಂದ ನಮ್ಮ ಪಕ್ಷದ ಚಟುವಟಿಕೆ ಮಾಡ್ಕೊಂಡು ಈಗನೂ ನಮ್ಮ ದಾಖಲೆಯಲ್ಲಿ ನಮ್ಮ ಹೆಸರು ಬಂತು. ಅದಕ್ಕೆ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಸಲ್ಲಿಸಿವಿ. ಈಗ ಅವ್ರು ಏನಂತಾರೆ JDU ಅವರು ಇದು ನಮ್ಮದೇ ಆಸ್ತಿ, ಈಗ ಏಕಾಏಕಿ ಬಂದು ಕಬ್ಜಾ ಮಾಡ್ಕೊಂಡಿದ್ದಾರೆ, ಸರ್ಕಾರ ಅವ್ರದೇ ಇದೆ ಅಂತ. ಸರ್ಕಾರ ಇಲ್ಲ, ದಾಖಲೆ ಇದೆ. ಈಗ ನಾ ದಾಖಲೆ ಅಂತೂ ನೋಡ್ರಿ, ಇದು ಸುಳ್ಳು ಹೇಳಕ್ಕೆ ಬರಂಗಿಲ್ಲ, ದಾಖಲೆ ಇದೆ ನಮ್ಮ ಹತ್ರ, ಸೆಲ್ಯೂಡ್ ಇದೆ. ಹಾಂ, ಸೆಲ್ಯೂಡ್ ಐತಿ. ಆಮ್ಯಾಗ ಉತ್ತಾರನಲ್ಲಿ ಹೆಸರಿದೆ. ಒಂದು ಕೂಡ ಕೋರ್ಟ್ನಾಗ ವ್ಯಾಜ್ಯ ನಡೀತಾ ಇದೆ ಸರ್. ಇದು ಕೋರ್ಟ್ನಾಗ ನಮ್ಗೆ ಏನು ಪಾರ್ಟಿ ಮಾಡಿಲ್ಲ ಅವರು. ಕೋರ್ಟ್ನಲ್ಲಿ JDU, ಜನತಾದಳ, ಜನತಾ ಪಾರ್ಟಿ ಅವರು ಜನತಾದಳನಾಗ 4 ಭಾಗ ಆಗ್ಯಾವ, ವಿಭಾಗ ಆಗ್ಯಾವ. ಅವ್ರವ್ರು ಕೇಸ್ ಮಾಡ್ಕೊಂಡಾರ, ಅದಕ್ಕೆ ನಮ್ಗೇನು ಸಂಬಂಧ ಇಲ್ಲ. ನಮ್ಗೇನು ಪಾರ್ಟಿ ಮಾಡಿ ನಮ್ಗೆ ಏನು ಕೋರ್ಟ್ನಲ್ಲಿ ಮಾಡಿದಾರೆ, ನಾವು ಅದಕ್ಕೆ ನಾವು ಕೋರ್ಟ್ ನಡೆಯುವಂಥ ವ್ಯಾಜ್ಯಕ್ಕೂ ಇದಕ್ಕೂ ಸಂಬಂಧ ನಿಮ್ಮದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಗೆ ಯಾವತ್ತೂ ಅವರು ಪಾರ್ಟಿ ಮಾಡಿಲ್ಲ. ಅವ್ರು ಜನತಾದಳ, ಜನತಾ ಪಾರ್ಟಿ ಅವ್ರವ್ರು ಕೇಸ್ ಮಾಡ್ಕೊಂಡು ಅವರು ಬಡ್ಡಾಡಾಕ್ತಿದ್ರು, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಇವಾಗ ಇಲ್ಲಿ ಮತ್ತೊಬ್ಬರು ಯಾರು ಗಿಲ್ಡರ್ ಬಂದು ನಾವು ಅದನ್ನು ಮಾಡ್ತೀನಿ ಅಂತ ನಮ್ಮ ಹೆಸರಲ್ಲಿ ದಾಖಲಾಗೈತೆ. ಸಿಟಿ ಸರ್ವೆನಲ್ಲಿ ನಮ್ಮ ಹೆಸರಿದೆ. ಆ ಹೆಸರು ಪ್ರಕಾರ ನಾವು ಇವತ್ತು ಪಕ್ಷದ ಸಭೆಯನ್ನು ಮಾಡ್ತಾಯಿದ್ವಿ. ಇವತ್ತು ಪಕ್ಷ ಸಭೆ ಮಾಡಿ. ಹಾಂ. ನಾವು ಅದೀವಿ. ಯಾರ್ಯಾರ ಮತ್ತೆ ಜೈಂಟ್ ವಚಾರ ಪಚಾರ ಅಂತೇಳಿ ಪೇಪರ್ ಗಿಪರ್ನಾಗ ಕೊಟ್ರೆ ನಾ ಯಾಕೆ ನೋಡ್ಕೊಂಡು ಕುಂತಿರ್ಲಿರಿ? ಸಂಬಂಧ ಇಲ್ಲ, ಮಾಹಿತಿ ಇಲ್ಲದ ಇನ್ನೊಬ್ರಿಗೆ ಹೆಂಗ್ ಗೊತ್ತಿರ್ತೈತಿ? ನಮ್ಮ ಹೆಸರು ಐತಿಲ್ಲ, ಇದು ಉತ್ತಾರ 6ನೇ ತಾರೀಕು ತೆಗ್ದಿದೆ ಅಲ್ಲ. ಈಗ ನೀವೇನ್ ಹೇಳಿದ್ರಲ್ಲ, ಅಲ್ಲ ಇವತ್ತು ಈಗ ಬರ್ಕೊಡ್ತೀವಿ. ನಿಮ್ಮ ದಂಟಿಕೆನಾಗೈತಿ, ಬರ್ಕೊಟ್ಬಿಡ್ರಿ, ನಾವು ಹೋಗ್ಬಿಡ್ತೇವೆ. ನಮ್ಗೆ ಅವ್ರಿಗೂ ಹಿರಿಯರು ಅದಾರಲ್ರಿ. ಅವ್ರಿಗೂ ಹಿರಿಯರು ಇರ್ತಾರೆ ಎಲ್ಲ. ಬಂದಾರ ಇನ್ನೂ ಜಳಕಕ್ಕೆ ಹೋಗಿಲ್ಲ, ಆಗ್ಲೇ ಫೋನ್ ಬರಾಕತ್ವ ನಾನು.
ಡಿಸ್ಟರ್ಬ್ ಮಾಡಬೇಡ್ರಿ ಕೇಳ್ತೀನಿ. ಅದು ನಮ್ಗೆ ಎಲ್ಲ ಕಾನೂನು ಪ್ರಕಾರಬದ್ಧವಾಗಿ ಮಾಡಿ ನಮ್ಮ ಪಕ್ಷ ಬಂದ ಮೇಲೆ JDU ಇದ್ದಾಗ BJP ಅವರು ನಮ್ಮ ಪಕ್ಷ ಅವ್ರ ಪಕ್ಷ ನೋಡ್ರಿ, ನಮ್ಮ ಸೆಕ್ರೆಟರಿ ಅವ್ರ ಜನತಾದಳ ಸೆಕ್ರೆಟರಿ ಇಲ್ಲಿ ಇದನ್ನ ಹೇಳ್ಬೇಡ್ರಿ ಐವತ್ತು ನಮ್ಮ ಅಣ್ಣ ಇರ್ಲಿ. ಕಾಂಗ್ರೆಸ್ ಇದಕ್ಕೆ ಏನ್ ಉತ್ತರ ಹೇಳ್ತೀರಿ? ದಾಖಲೆ ಪ್ರಕಾರ ನಮ್ದೈತಿ ಈಗಿಲ್ಲ, ಒಂದು ವರ್ಷ ಎರಡು ವರ್ಷ ಸರ. ಈಗ ನೀವು ನಮ್ಮ ಪಾರ್ಟಿಯಾಗ ಸೇರ್ಕೊಂಡು ನೀವು ನಮ್ಮ ಪಾರ್ಟಿ ಒಳಗೆ ಬರೀ ನಮ್ಮ ಪಾರ್ಟಿ ದ್ವಾರ ಮಾಡುವ ನಾನು ಸಂಯುಕ್ತ ಜನತಾ ಹೇಳಿ ಸರ್ ಹೇಳಿದ್ದ ಕೇಳಿದ್ರೆ ಸಣ್ಣ ಹುಡುಗ ನಾನು ಹಂಗಿದ್ರೆ ಒಂದ್ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ ಅವ್ರು ನಾನು BJP ಕರೆದ್ರು, ನನ್ನ ಅಜ್ಜಿ ಅವ್ರ ಖಾಸ ಶಿಷ್ಯ, ನಾನು ಬೊಮ್ಮಾಯಿ ಶಿಷ್ಯ ಕರೆದ್ರು ನಾನು ಹೋಗ್ಲಿಲ್ಲ. ಸಂಯುಕ್ತ ಜನತಾದಳದಾಗ ಇರ್ತೀನಿ, ನಾನು ಹೋಗ್ಲಿಲ್ಲ. ದೇವೇಗೌಡರು ಕರೆದ್ರು, ಅವ್ರು ಕ್ಯಾಪ್ಚರ್ ಮಾಡಿದ್ರು ದೇವೇಗೌಡರ ಪಾರ್ಟಿ ಅವ್ರೆಲ್ಲ ಅವ್ರು ಬಿಟ್ಬಿಟ್ಟಿಲ್ಲ. ಇನ್ನು ಇಲ್ಲಿ ಕುಂದಿರ್ತಾರ, ಹೋಗೋದಿಲ್ಲ ಹೋಗೋದಿಲ್ಲ ಬರ್ರಿ ಇಲ್ಲೇ ಹೋಟೆಲ್ ಯಾವ್ದಾರ ಹೋಟೆಲ್ ಹೋಗ್ರಿ. ಹುಬ್ಬಳ್ಳಿಯಾಗಿರೋಲ್ಲ ಒಬ್ರ ಮುಂದೆ ಅಲ್ಲ ಹುಬ್ಬಳ್ಳಿಯಾಗಿರ ಪಕ್ಷಕ್ಕೆ ನೋಡ್ರಿ ಅವ್ರದಾರ ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ 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 ಪಕ್ಷಕ್ಕೆ ಕಾಂಗ್ರೆಸ್ 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 ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಜತ ಇವ್ರಿಗೆ ಸ್ವಲ್ಪ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಕೇಳ್ರಿ. ನಮ್ಮ ಆಫೀಸಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ರಜತ ಹೇಳ್ರಿ, ಒಳಗೆ ಕಾಂಗ್ರೆಸ್ ಬಗ್ಗೆ ಹೇಳ್ರಿ.